ಕೆಲಸ ಈಗ ನಾವು ನಾಗಮಳ್ಳ ನಡೀತಲ್ಲ ಆ ಜಾಗದ ಹತ್ರ ಹಪ್ಪ ಹೆಂಗಿತ್ತಂತೇಳಿ ಕಾಂಬ. ನಮಸ್ತೆ ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತಾ ಪೂಜಾರಿ. ಇವತ್ತು ನಮ್ದು ಮಾರಣಕಟ್ಟೆಯಲ್ಲೂ ಕೃಷ್ಣಮೂರ್ತಿ ಮಂಜರ ಕುಟುಂಬದವರಿಂದ ನಾಗಮಂಡಲ ಕಾರ್ಯಕ್ರಮ ನಡೀತಾ ಇತ್ತು. ಸೊ ನಮ್ಗೆ ನಿರಾಮಯ ಸೊಸೈಟಿ ಟೀಮಿಗೆ ಇಲ್ಲಿ ಸ್ವಲ್ಪ ಕೆಲಸ ಕೊಟ್ಟಿರಿ ಅಂತಂದ್ರೆ ತುರ್ತು ಚಿಕಿತ್ಸೆ ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಬಂದ್ರೆ ನಾವು ಅಟೆಂಡ್ ಮಾಡುದು ಅಂತ ಹೇಳಿ. ಹಂಗೆ ಈ ವಿಡಿಯೋದಲ್ಲಿ ನಾನು ನಾಗಮಂಡಲದಲ್ಲಿ ಎಂತೆಲ್ಲ ಇದ್ದಿತ್ತು ಎಂತೆಲ್ಲ ನಾನು ಕಂಡಿದೆ ಅದನ್ನ ನಿಮ್ಗೂ ಕೂಡ ತೋರಿಸ್ತೆ. ಎಲ್ಲರೂ ಈ ವಿಡಿಯೋದಂಗೆ ಕಾಣಿ. ಮಾರಣಕಟ್ಟೆಯಲ್ಲಿ ಯಾವ ರೀತಿ ಎಲ್ಲ ನಾಗಮಂಡಲಕ್ಕೆ ತಯಾರಿ ಮಾಡ್ಕೊಂಡಿರೋ ಅಂತ ಹೇಳಿ ಡೇ ಟೈಮ್ ವಿಡಿಯೋ ಇದ್ರಲ್ಲಿ ನೀವು ಕಾಡ್ಲಕ್ಕ. ಆಫೀಸಿಂದ ಹೊರಟಿತ್ತು ವಿತ್ ನಮ್ಮದು ಆ್ಯಂಬುಲೆನ್ಸನ್ನ ಕರ್ಕೊಂಡು ಮಾರಣಕಟ್ಟೆ ಬದಿ ಹೋಗ್ತಾ ಇತ್ತು. ನಾವು ಎಂಟ್ರೆನ್ಸ್ ಎಲ್ಲ ಹೆಂಗೆ ರೆಡಿ ಮಾಡಿರ್ ಕಾಣಿ, ಚಂದ ಮಾಡಿ ರೆಡಿ ಮಾಡಿರ. ಕಾಂಬಕ್ಕೆ ಒಂಥರ ಖುಷಿ ಆಯ್ತು. ಇವತ್ತು ನಮ್ಮದು ಕ್ಯಾಂಪ್ ಇಲ್ಲಿ ಸೆಟ್ ಮಾಡ್ಕೊಂಡಿತ್ತು. ಎಮರ್ಜೆನ್ಸಿ ಚಿಕಿತ್ಸೆ ಇದ್ರೆ ಮಾತ್ರ ನಾವು ಅಟೆಂಡ್ ಮಾಡುತ್ತ. ಎಂತಾರು ಸೀರಿಯಸ್ ಬಂದ್ರೆ ನಮ್ದು ಆ್ಯಂಬುಲೆನ್ಸ್ ಇತ್ತು. ಕೃಷ್ಣಮೂರ್ತಿ ಮಂಜರೆ ಕೊಟ್ಟದ್ದು ಆ್ಯಂಬುಲೆನ್ಸ್ ನಮ್ಮ ಟ್ರಸ್ಟ್ ಅಲ್ಲಿ ಇತ್ತು. ಸೊ ಅದರಿಂದ ನಾವು ಎಮರ್ಜೆನ್ಸಿ ಸರ್ವಿಸ್ ಅನ್ನ ಕೊಡ್ತಾ ಇತ್ತು. ಎಲ್ಲ ಫುಲ್ ಕಲ್ಲಂಗಡಿ ಹಣ್ಣು ತಿಂಬುದ್ರಾಗೆ ಬಿಸಿ. ಬಂದರೆ ಎಲ್ಲರಿಗೂ ಕಲ್ಲಂಗಡಿ ಹಣ್ಣು ತಿನ್ನೋಕೆ ವ್ಯವಸ್ಥೆ ಮಾಡಿದ್ದೀರಿ ಫ್ರೀ ಆಗಿ. ಸೊ ವಾಲಂಟಿಯರ್ಸ್ ಎಲ್ಲ ಅದನ್ನ ಕಟ್ ಮಾಡಿ ಕೊಡ್ತಾ ಇದ್ದೀರು. ಬಂದರೆಲ್ಲ ಒಂದು ಈ ಬಿಸಿಲಿಗೆ ಒಂದು ಒಳ್ಳೆ ಮಾಡ್ಕೊಂತಿದ್ದೀರು. ಹಂಗೆ ಇನ್ನೊಂದು ವಿಷಯ ಅಂತಂದ್ರೆ ನಂಗೆ ಖುಷಿ ಆದ, ಕಲ್ಲಂಗಡಿ ಹಣ್ಣು ಕೊಚ್ಚಿ ಕೊಡ್ತಿದ್ರು ಎಲ್ಲ ತಿಂತಿದ್ರು ಹೌದು. ಅದ್ರ ಹಿಂದೆ ಅಂದ್ರೆ ಉಗ್ರಾಣೆ ಅಂತ ಇಟ್ಟಿರೋ ಕಲ್ಲಂಗಡಿ ಹಣ್ಣು ಒಂದ್ ಬದಿ ರಾಶಿ ಹಾಕಿ ಅದನ್ನೆಲ್ಲ ಎಲ್ಲ ವ್ಯವಸ್ಥೆ ಮಾಡಿರೋ ತಿಂಬುಕ್ಕೆ. ಅಲ್ಲಿಗ ಕೋಣೆಯಿಂದ ಪ್ರತಿ ಒಂದು ಕಲ್ಲಂಗಡಿ ಹಣ್ಣನ್ನು ಪಾಸ್ ಮಾಡ್ತಿದ್ದೀರಿ ಮಕ್ಕಳೆಲ್ಲ ಸೇರ್ಕೊಂಡು. ಎಷ್ಟು ಖುಷಿಯಾಗಿ ಮಾಡ್ತಿದ್ದೀರ ಅಂದ್ರೆ ನಮಗೂ ಕಾಂಬು ಖುಷಿ ಆಗ್ತಿದ್ದಿತ್ತು. ಅಷ್ಟು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡ್ತಿದ್ದೀರಿ ಮಕ್ಕಳು. ಈಗ ನಾವು ಒಂದ್ಸಲ ದೇವ್ರಿಗೆ ಒಂದು ಕೈ ಮುಕ್ಕಬಪ್ಪ ಅಂತೇಳಿ ಹೊರಡ್ತು ನಾಗರಬಲ್ಲಿ ಹತ್ರ. ಮೇನ್ ರೋಡ್ಗಿಂತ ಸ್ವಲ್ಪ ಸುಮಾರು ದೂರ ಇದ್ದಿತ್ತು. ಮಂಜರ ಮನೆ ಹತ್ರ ನಾಗರಬಲ್ಲಿ ಇದ್ದಿತ್ತು. ಸುಮಾರು ಸ್ವಲ್ಪ ಮೇಲೆ ಹತ್ಕೊಂಡು ಹೊಕ್ಕಿದ್ದಿತ್ತು. ಫುಲ್ ರಶ್ ಅಂದ್ರೆ ರಶ್. ಮುಂದೆ ಅವ್ರ ಮೇಲೆ ಪಾತ್ರೆಗಳ ದರ್ಶನ ಆಗ್ತಿದ್ದಿತ್ತು. ಸೊ ನಮಗೆ ಸ್ವಲ್ಪ ಹೊತ್ತು ಕಾಯ್ತು. ದಾರಿ ಹಂಗೆ ನಮಗೆ ಪ್ರಸಾದ ಅಲ್ಲ ಅಲ್ಲೇ ಕೊಟ್ರು. ಹಂಗೆ ಅದಲ್ಲ ಆದ್ಮೇಲೆ ನಾವು ಒಳಗೆ ಹೋಗಿ ಎಲ್ಲ ವಾಲಂಟಿಯರ್ಸು ಒಳ್ಳೆ ಕೇರ್ ತಗೊಂಡಿದ್ದೀರಿ ಮಾತ್ರ ಪ್ರೋಗ್ರಾಮ್ ಬಗ್ಗೆ. ನಾಗರಬಲ್ಲಿಯಲ್ಲೂ ದರ್ಶನ ಮುಗಿಸ್ಕೊಂಡು ಈಗ ಹೊರಟು ಪಾತ್ರಿಗಳು ಸೀದಾ ಹೋಗಿ ಅನ್ನ ಎಂತ ಮಾಡ್ತಾ ಇದ್ರು ಅಲ್ಲಿ ಭೋಜನಾಲಯಕ್ಕೆ ಹೋಗಿ ಪ್ರಸಾದ ಎಂತ ಇತ್ತು ಅದನ್ನ ಅನ್ನಕ್ಕೆ ಮತ್ತೆ ಅಲ್ಲಿಂದ ಊಟಕ್ಕೆಲ್ಲ ಹಾಕಿ ಆಶೀರ್ವಾದ ಮಾಡಿ ಬಪ್ಪುದು ಒಂದು ಕ್ರಮ ಇದು. ದೇವ್ರದ್ದು ನಾಗಮಂಡಲ ಅಂತ ಹಾಕೋ ಮುಂಚೆ ಎಂತೆಲ್ಲ ಹೋಮ ಮಾಡ್ಕೋದೆಲ್ಲ ಪ್ರತಿಯೊಂದು ಹೋಮ ಮಾಡ್ಬೇಕಂತ ಹೇಳಿ ಮಾಡೋದು ರಂಗೋಲಿ ಇದು ದೇವ್ರದ್ದು. ಎಷ್ಟು ಚಂದ ಆಯ್ತು ಅಂದ್ರೆ ಅಷ್ಟು ಚಂದ ಆಯ್ತು. ಕಾಮಕ್ಕಂತೂ ಮಸ್ತ್ ಖುಷಿ ಆಗ್ತಿದ್ದಿತ್ತು. ಕಾಣಿ ನೀವು ಕಾಣಿ ಹೆಂಗೆಲ್ಲ ಮಾಡಿದ್ದೀರೋ. ಕೆಲವ್ರಿಗೆ ಅಂದ್ರೆ ಕೆಲವ್ರು ಬಂದು ಕಂಡ್ಕೊಂಡು ಹೋಯ್ರು ದೂರದಿಂದ. ಕೆಲವರೆಲ್ಲ ಕಾಂಬಕ್ಕೆ ಸಿಕ್ಕಲಿಲ್ಲ. ಲೈವಲ್ಲಿ ಕಾಣ್ಬೋದಿರ್ಬೋದು, ಪ್ರತಿ ಯಾರ್ದಾರು ವೀಡಿಯೋದಂಗೆ ಸಿಕ್ಕುತ್ತಾ ಅಂತೇಳಿ ಕಾಂಬರಿರ್ತ್ರಿ. ಸೊ ಈ ವಿಡಿಯೋದಂಗೆ ಕಾಣಿಯಕ್ಕ. ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಿ ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು.
ಇದರಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಗಮಂಗಲಕ್ಕೆ ಹೋಗುವಂತಹ ಕೌಂಟರ್ಗೆ ಅದೇ ಪ್ರಸಾದ ಕೌಂಟರ್ಗೆ ಪ್ರಸಾದವನ್ನು ನಾಗರಾಜ ಮಂದಿರ ಮನೆಯ ಹತ್ತಿರದಲ್ಲಿ ವ್ಯವಸ್ಥೆ ಮಾಡಲಾದಂತಹ ಸುಬ್ರಹ್ಮಣ್ಯ ಮತ್ತು ಹಲೋ 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 ಒಬ್ರು ಲೇಡಿಗೆ ಕಾರ್ ಸ್ವಲ್ಪ ಬಂದು ಡಿಕ್ಕಿ ಹೊಡೆದು ಕಾಲು ಸ್ವಲ್ಪ ಊತ ಇದ್ದಿತ್ತು. ಸೊ ಅವ್ರನ್ನ ಅಂದ್ರೆ ಅವ್ರ ಫ್ರಾಕ್ಚರ್ ಆಯ್ಪು ಚಾನ್ಸಸ್ ಜಾಸ್ತಿ ಇತ್ತು ಕಾರಣ ಕಾಲೆಲ್ಲ ಊದ್ಕೊಂಡಿದ್ದಿತ್ತಲ್ಲ, ಅದಕ್ಕೆ ನಮ್ದೇ ನಿರಾಮಯ ಸೊಸೈಟಿದು ಆಂಬ್ಯುಲೆನ್ಸ್ ಅಂತ ಇತ್ತು, ಅದರಲ್ಲೇ ಅವರನ್ನ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತು. ಶಂಕಪಾಲ ಭೋಜನ ಶಾಲೆಯ ಉಸ್ತುವಾರಿಯಲ್ಲಿ ಇರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶೇಷ ಭೋಜನ ಶಾಲೆಯಲ್ಲಿ ಇರ್ತಕ್ಕಂಥ ರಘುರಾಮ್ ಶೆಟ್ಟಿ ಗೋರ್ಬೈಲು, ಕರುಣಾಕರ ಶೆಟ್ಟಿ ಹೆಟ್ಟಬೈಲು, ಗುರು ದೇವಾಡಿ ಅಧ್ಯಾಪಕರು ಚಂದ್ರಶೆಟ್ಟಿ ಅವರಿಗೆ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿಕೊಡ್ತಾ ಇದ್ದೀವಿ. ನಾಗಬಣದ ಹತ್ತಿರ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸ್ವಯಂ ಸೇವಕರು ಆದಷ್ಟು ಬೇಗ ಅಲ್ಲಿ ಪ್ರಸಾದವನ್ನು ಕೊಟ್ಟು ವಾಪಸ್ ಕಳಿಸಲು ವ್ಯವಸ್ಥೆ ಮಾಡಬೇಕು. ಇಲ್ಲಿ ನೀವು ಬೈಲವರೆಗೆ ಹೋಗ್ತಾ ಇದೆ ಉದ್ದಕ್ಕೆ, ಅದರಿಂದ ಬಿಸಿಲಿನಲ್ಲಿ ನಿಲ್ಲುವುದು ಕಷ್ಟ. ಅಲ್ಲಿ ನಾಗಬಣದಲ್ಲಿ ಆದಷ್ಟು ನಾಗದೇವರನ್ನ ಕೊಣಸು ವೈದ್ಯರಂತೇಳಿ ಅಂತ ಹೇಳತ್ತ ಅವ್ರನ್ನ ಈಗ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಮಕ್ಕಳದೆಲ್ಲ ಫುಲ್ ಡ್ಯೂಟಿ. ಈ ಮಕ್ಕಳೆಲ್ಲ ವಾಲಂಟಿಯರ್ ಇವತ್ತು. ಕಲ್ಲಂಗಡಿ ಹಣ್ಣು ಎಂತ ಕಲ್ಲಂಗಡಿ ಹಣ್ಣು ಎಷ್ಟೊತ್ತಿತ್ತ ಮಕ್ಕಳ ಕೊಡು ಶುರು ಮಾಡಿ ನೀವು? ಬೆಳಗ್ಗೆಯಿಂದ ಕೊಡ್ತಿದ್ರಿ ಅಲ್ಲ? ಒಪ್ಪತ್ತಪ್ಪತ್ತು ರಜೆಯಾ? 10 ಗಂಟೆನ ಶುರು ಮಾಡಿರಿಯಾ? ಅಡ್ಡಿಲ್ಲ ಹಂಗಾರ. ಹಾ, ನೀವೆಲ್ಲ ಎಂತ ಇವತ್ತ? ವಾಲಂಟಿಯರ್ಸಾ? ಕೊರ್ಗುಂಜಿ ವಾಲಂಟಿಯರ್ಸಾ? ಅಡ್ಡಿಲ್ಲ, ಒಳ್ಳೆಯಲ್ಲಿ ಅಕ್ಕ. ಬೆಳಗ್ಗೆ ಎಲ್ಲ ಶಾಲಿಗೋಸ್ಕರ ಪಾಪ ಕಷ್ಟ ಪಡ್ತಿದ್ದೀರು ಅಲ್ಲ? ಸರಿ, ಅಡ್ಡಿಲ್ಲ, ಬಾಯ್. ನಮ್ಮ ಆಂಬುಲೆನ್ಸ್ ಈಗ ಕುಂದಾಪುರಕ್ಕೆ ಒಂದು ಪೇಷಂಟ್ ಬಿಟ್ಟಿಗೆ ವಾಪಸ್ ಲ್ಯಾಂಡ್ ಆಗ್ತಾ ಇದೆ. ನಾಗಮಂಡಲ ಉತ್ಸವಕ್ಕೆ ದೂರದ ಊರುಗಳಿಂದ ಸಾಕಷ್ಟು ಭಕ್ತಾದಿಗಳು ಕೃಷ್ಣಮೂರ್ತಿ ಮಂದಿರ ಅಭಿಮಾನದ ಮೇಲೆ ಒಂದೇ ಸಲಕ್ಕೆ 2,000 ಜನ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆ ಮಾಡಿದ್ದೀರ. ಊಟದ ವ್ಯವಸ್ಥೆನೂ ಹಾಗೆ ವಾಲಂಟಿಯರ್ಸ್ ಎಲ್ಲ ಚಂದ ಮಾಡಿ ಕಣ್ಕೊಂತಿದ್ದೀರ. ಎಲ್ಲ ಒಳ್ಳೆ ರೀತಿಯಲ್ಲೇ ಆಯ್ತು. ನಾವು ಹಾಗೆ ಉಂಡ್ಕೊಂಡು ಬಂತು. ನಾನೊಂದ್ಸಲ ಸಣ್ಣ ಕಿಪ್ಪತ್ತಿಗೇನು ಒಂದ್ಸಲ ಇಡೂರಂಗ್ ನಾಗಮಂಡಲದಗಳಿಗೆ ರಾತ್ರಿ ಅಮ್ಮನೊಟ್ಟಿಗೆ ಹೋಗಿದ್ದೆ. ಅದಾದ್ಮೇಲೆ ಹಗ್ಲಿಕ್ಕಂತೂ ನಾಗಮಂಡಲದ ದಿನ ಹೆಂಗೆಲ್ಲ ಇರುತ್ತಂತೇಳಿ ಕಂಡದ್ದು ಇದು ಫಸ್ಟ್ ಟೈಮ್. ಎಂತ ಜನ ಇರ್ತಾರಂದ್ರೆ ಅಷ್ಟು ಜನ ಇರ್ತಾರೆ. ಎಲ್ಲೆಲ್ಲಿಂದಲ್ಲ ನನ್ನ ಹತ್ರ ಎಲ್ಲ ಕೆಲವ್ರು ದೇವ್ರ ಹತ್ರ ಹೋಗ್ಪತ್ತಿ ನಿಂತ್ಕೊಂಡು ಬೆಂಗಳೂರಿಂದೆಲ್ಲ ಬಂದದಂತೇಳಿ ಹೇಳ್ತಿದ್ದೀರು. ಅಷ್ಟು ಖುಷಿ ಜನರಿಗೆ ಒಂದು ನಾಗಮಂಡಲ ಕಾಂಬುದಂತಂದ್ರೆ. ಅಷ್ಟು ಜನನ ಹ್ಯಾಂಡ್ಲ್ ಮಾಡೋದಂದ್ರೆ ಸಣ್ಣ ವಿಷಯ ಅಲ್ಲ. ನಾನು ಆಗ ಹೇಳ್ದೆ ಅಲ್ಲ ನಿಮ್ಗೆ, ದೇವ್ರ ಪ್ರಸಾದ ಹಾಕಿ ಬಪ್ಪುದು ಅಂತ ಹೇಳಿ ಕಾಣಿ ನಂಗೆ ಸಿಂಗಾರದ್ದು ಪ್ರಸಾದ ಸಿಕ್ಕಿತ್ತು ಊಟದ ಅನ್ನದೊಟ್ಟಿಗೆ. ಊಟ ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ರು. ಇನ್ನೊಬ್ರು ಬಂದ್ರು, ಕಾಲಿಗೆ ಬೆಟ್ಟು ಹೊಡ್ಸ್ಕೊಂಡು ಯಾರೋ ಒಂಚೂರು ಕಾಲು ತಾಕ್ಸ್ರಂಬ್ರು. ಹಂಗಾಗಿ ಅವ್ರು ಗಾಯ ಮಾಡ್ಕೊಂಡೆಲ್ಲ ಬಂದಿದ್ದೀರು. ಸೊ ಅವ್ರಿಗೆ ಫಸ್ಟ್ ಏಡ್ ಅಂತ ಹೇಳಿ ಅವರಿಗೆ ಎಂತೆಲ್ಲ ಅದು ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಬ್ಯಾಂಡೇಜ್ ಅಂತ ಹಾಕ್ತು. ವಿಷಯ ಅಂತಂದ್ರೆ ಅವ್ರು ಬ್ಯಾಂಡೇಜ್ ಮಾಡ್ತೀನಿ, ನೀವು ಸಾನ್ವಿತ ಪೂಜಾರಿ ಅಲ್ದಾ ಅಂತ ಕೇಳ್ರ. ಅದು ಗಮ್ಮತ್ ಅನ್ಸದ್ ನಂಗೆ. ಬಂದರೆಲ್ಲರಿಗೂ ಅಂದ್ರೆ ಪೂಜೆ ಮಾಡಿಸೋ ವ್ಯವಸ್ಥೆ ಇರುವುದಿಲ್ಲ. ಸೊ ಬಂದರೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀರು. ಒಂದೊಂದು ಮನೆಗೆ ಒಂದೊಂದು ಚೀಲ ಪ್ರಸಾದ ಅಂತ ಹೇಳಿ.
ಅದನ್ನ ವಿತರಣೆ ಮಾಡ್ಬೇಕಂತೇಳಿ ಒಂದು ಸ್ಪೆಷಲ್ ಕೌಂಟ್ರ್ ಕೂಡ ಮಾಡಿದ್ದೀರು. ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ತಕೊಂಡು ನಾವು ಸ್ವಲ್ಪ ಮುಂದೆ ಹೋರೆ ನಮಗೆ ಇದು ಪ್ರಸಾದ ಎಲ್ಲ ಕೊಡ್ತಿದ್ದೀರು. ಮೇಲ್ ನಾಗರಬಲ್ಲಿ ಅಂತ ಇತ್ತು, ಅದು ಇದೆ ನಾಗರಬಲ್ಲಿ ದೇವಸ್ಥಾನ. ಇದನ್ನೆಲ್ಲ ಚಂದ ಮಾಡಿ ರೆಡಿ ಮಾಡಿದ್ದೀರು. ನಾವಲ್ಲೆಲ್ಲ ಕೈ ಮುಕ್ಕೊಂಡು ದೇವಸ್ಥಾನದ ಡೆಕೋರೇಷನ್ ಎಲ್ಲ ಕಂಡು ಬಂತೀಚಿ. ವಿಷಯ ಅಂದರೆ ಮೊನ್ನೆಯಿಂದ ಈ ಸ್ಟಿಕ್ಕರ್ ಕಟ್ಟಿಂಗ್ ನಾಗರಾವಿನ ಕಣ್ಕ ನಿಜ ಹಾವು ಬಂದಿತ್ತು ಅಂತೇಳಿ ಎಲ್ಲ ವೈರಲ್ ಮಾಡಿದ್ದೀರು. ಈಗ ನಾವು ನಾಗಮಳ್ಳ ನಡೀತಲ್ಲ ಆ ಜಾಗದ ಹತ್ರ ಹಬ್ಬ ಹೆಂಗಿತ್ತಂತೇಳಿ ಕಾಂಬ. ನನಗೆ ರಾತ್ರಿಗೆ ಬಪ್ಪು ಕಾತಿಲ್ಲ ಅಂತ ಗೊತ್ತಿದ್ದಿತ್ತು ನಾಗಮಂಡಲ ಕಾಂಬಕ್ಕೆ. ಅದಕ್ಕೋಸ್ಕರ ಹಗ್ಲಿಕ್ಕೆ ಎಂತೆಲ್ಲ ಅಲ್ಲಿ ಇತ್ತಂತೇಳಿ ಕಣ್ಕೊಂಡು ಬಪ್ಪು ಕಾಸಿ ಇದ್ದಿತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ನಿಮಗೂ ತೋರಿಸುವ ನನ್ನ ವಿಡಿಯೋ ಕಾಂಬರಿಗೆ ಅಂತ ಹೇಳಿಯೂ ವಿಡಿಯೋ ಮಾಡಿದ್ದು. ಕಾಣಿ ಹೆಂಗೆಲ್ಲ ಪ್ರಿಪರೇಷನ್ ಮಾಡ್ತಾರೆ ನಾಗಮಂಡಲಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ಅಲ್ಲಿ ಕೆಳಗೆ ರಂಗೋಲಿ ಎಲ್ಲ ಬಿಡಿಸ್ತಾರೆ ಆಯ್ತಾ ನೆಲದ ಮೇಲೆ. ಅದೆಲ್ಲ ಬಿಡಿಸೋಕ್ಕೆ ಅಂದರೆ ನೈಟ್ ಪ್ರೋಗ್ರಾಮ್ ಶುರು ಆಗೋ ಮುಂಚೆ ನಾಗಮಂಡಲದ ಅಂತ ಕಾರ್ಯಕ್ರಮ ಇತ್ತು, ಅದು ಶುರು ಆಗೋ ಮುಂಚೆ ಆ ರಂಗೋಲಿ ಅದೆಲ್ಲ ಎಂತೆಲ್ಲ ಬಿಡಿಸೋಕೆ ಶುರು ಮಾಡ್ತಾರೆ. ಅದು ಬಿಡಿಸಿ ಆದ್ಮೇಲೆ ದೇವ್ರು ಅದ್ರ ಸುತ್ತ ಎಲ್ಲ ಕೊಣೋದಂತೇಳಿ ಇರುತ್ತೆ. ಅದನ್ನು ಬೇಕಾದ್ರೆ ನೀವು ನೆಕ್ಸ್ಟ್ ಅಂದರೆ ಯಾರ್ದಾರು ವೀಡಿಯೋದಲ್ಲಿ ಹಾಕಿರ್ತಾರೋ, ಈ ಹೆಗ್ಗದ್ದೆ ಸ್ಟುಡಿಯೋದವರು ಹಾಕಿರೋ ನಾಗಮಂಡಲದ ವೀಡಿಯೋ, ಅದರಲ್ಲೂ ನೀವು ನಾಗಮಂಡಲದ ವೀಡಿಯೋ ಕಾಣ್ಲಕ್ಕ. ಹೋಗಿಲಿಲ್ಲ ಮಕ್ಕಳ ಕೆಲಸ ಈ ಮಕ್ಕಳು ಆಗ ಅಲ್ಲಿದ್ದು ಕಲ್ಲಂಗಡಿ ಹಣ್ಣು ಆಚಾರ್ಯ ಕೆಲಸ ಮಾಡಿ ಹೋಗ ಇದೆಂತ ಕೆಲಸ. ಈಗ ಮೀನ್ ಇಪ್ಪುದು ಉಗ್ರಾಣ ಎಂತಕ್ಕಂತಂದ್ರೆ ಸಾಯಂಕಾಲ ಮೀನಾಯಿ ಬೇಕಪ್ಪುದು ನಾಗಮಂಡಲಕ್ಕೆ ಅಂತಂದೇಳ್ರೆ ಹೂವಿಂದು ಸಿಂಗಾರ್ ಕೊನಿ ಇಲ್ಲದೆ ನಾಗಮಂಡಲ ಆಗ್ತಿಲ್ಲ. ಅಷ್ಟು ಇಂಪಾರ್ಟೆಂಟ್ ಸಿಂಗಾರ್ ಕೊನಿ ಎಂಬುದು. ಇದೆಲ್ಲ ಹೊರೆ ಕಾಣಿಕೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ. ಮತ್ತು ಇವತ್ತು ನಾಗಮಂಡಲದಂಗೆ ಇವತ್ತು ಯಾರು ದೇವ್ರನ್ನ ಕಾಣ್ಕೊಂಡು ಬಂದಿದ್ರು ಅವರು ತಗೊಬತ್ರು, ಅದನ್ನೆಲ್ಲ ಇಲ್ಲಿ ಕೊಟ್ಟಿಕ್ಕೆ ಹೋದ್ರು. ಇವ್ರಿಗೆ ಎಂತ ಮಾಡ್ತಿದ್ರು ಅಂದರೆ ಎಲ್ಲ ಓಪನ್ ಮಾಡಿ ಇಟ್ಟು ರೆಡಿ ಮಾಡಿ ಇಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು. ಇಲ್ಲಿಗ ಒಬ್ಬರು ತೆಗೆದು ಕೊಡ್ತಾ ಇದ್ರು, ಒಬ್ಬರು ಅದನ್ನು ಕಟ್ ಮಾಡ್ತಾ ಇದ್ರು, ಅದನ್ನು ಬುಟ್ಟಿಗೆ ಹಾಕ್ತಿದ್ರು. ಬುಟ್ಟಿನ ಒಬ್ಬರು ಸೈಡಿಗೆ ಹಾಕ್ತಾ ಇದ್ರು. ಅಲ್ಲಿಂದ ಅದನ್ನೆಲ್ಲ ಬಿಡಿಸಿ ನೀಟಾಗಿ ಸಿಂಗಾರ್ ಹೂವಿನನ್ನು ಜೋಡಿಸಿ ಇಟ್ಕೊಂಡು ಬರ್ತಾ ಇದ್ರು. ಎಷ್ಟೋ 12,000 ಅಂತ ಹೇಳಿ ನಂಗೆ ಅಷ್ಟೊತ್ತಿಗೆ ಯಾರೋ ಹೇಳಿದ್ರು. ಹಾಗೆ ಈ ಮಕ್ಕಳು ಕಾಣಿ ಅವ್ರವ್ರ ಕೆಲಸ ನೀಟಾಗಿ ಮಾಡ್ತಾಯಿದ್ರು.